ಇನ್ನು ರಾಜ್ಯ ರಾಜಕಾರಣದಲ್ಲಿ ಮುಡಾ ಪ್ರಕರಣ ಭಾರಿ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ನೇರ ವಾಗ್ದಾಳಿಗೆ ಇಳಿದಿದ್ದಾರೆ. ಮತ್ತೊಂದು ಕಡೆ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಿಜೆಪಿ ಆರೋಪಗಳಿಗೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಭ್ರಷ್ಟಾಚಾರ ಎಲ್ಲಿಯೂ ಇಲ್ಲ, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಹೇಳ್ತಾ ಬಂದಿದ್ರಲ್ಲ, ಅವರ ಬಣ್ಣ ಬಯಲಾಗಿದೆ, ಮುಖವಾಡ ಕಳಚಿದೆ. 100% ಅಲ್ಲ 200% ಸರ್ಕಾರ ಮೂಡಾದಲ್ಲಿ. ನೀವೊಬ್ಬ ಕಳಂಕರಹಿತ ರಾಜಕಾರಣಿ, ಪ್ರಬುದ್ಧವಾದಂಥ ರಾಜಕಾರಣಿ, ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಎಡವಟ್ ಮಾಡ್ಕೊಂಡ್ರಿ ಸರ್? ನನ್ನ ಪ್ರಶ್ನೆ. ಎಡವಟ್ಟೆ ಆಗಿಲ್ವಲ್ರಿ, ದಿ ಎಲಿಗೇಷನ್ಸ್ ಮೇಡ್ ಬೈ ದಿ ಅಪೋಸಿಷನ್. ಮುಡಾ ಸೈಟ್ ಹಂಚಿಕೆ ಹಗರಣವೇ ಬಿಜೆಪಿಗೆ ಬ್ರಹ್ಮಾಸ್ತ್ರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಹೋರಾಟಕ್ಕೆ ಪ್ಲಾನ್. ಹೌದು, ಮುಡಾದಲ್ಲಿ ಸಿಎಂ ಸಿದ್ದರಾಮಯ್ಯರ ಪತ್ನಿ ಹೆಸರು ತಳಕು ಹಾಕೊಂಡಿದೆ. ಕಡಿಮೆ ಬೆಲೆಯ ಜಾಗಕ್ಕೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸೈಟ್ ತೆಗೆದುಕೊಂಡಿರೋ ಗಂಭೀರ ಆರೋಪವೇ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಅಧಿವೇಶನದ ಒಳಗೂ ಸಿದ್ದರಾಮಯ್ಯರನ್ನ ಸಿಲುಕಿಸುವುದಕ್ಕೆ ರಣತಂತ್ರ ಹೆಣಿತಿದ್ದಾರೆ. ನೆನೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಸಮನ್ವಯ ಸಭೆ ನಡೆಸಿತು. ಈ ಸಭೆಯಲ್ಲಿ ಮುಡಾ ವಿಷಯವನ್ನೇ ಕಾಂಗ್ರೆಸ್ ಮುಂದಿಡಲು ನಿರ್ಧರಿಸಿದೆ. ಹಾಗಾದ್ರೆ ಸಭೆಯಲ್ಲಿ ನಡೆದ ಚರ್ಚೆ ಏನು ಅಂತ ನೋಡೋದಾದ್ರೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಹೋರಾಟಕ್ಕೆ ಪ್ಲಾನ್ ಮಾಡಿರುವ ಬಿಜೆಪಿ ಜೆಡಿಎಸ್ ಕಾನೂನಾತ್ಮಕ ಹೋರಾಟಕ್ಕೆ ಚಿಂತಿಸಿದೆ. ಸಿಎಂ ವಿರುದ್ಧ ಹೋರಾಟಕ್ಕೆ ಇದೇ ಸಮರ್ಥವಾದ ಅವಕಾಶ ಅಂತ ಚರ್ಚೆ ಮಾಡಿದ್ದು, ಈ ಬಗ್ಗೆ ರಾಜ್ಯಪಾಲರಿಗೂ ದೂರು ನೀಡಲಿದೆ. ಇಷ್ಟೇ ಅಲ್ಲ, ರಾಜ್ಯಪಾಲರ ಬಳಿ ಕಾನೂನು ಕ್ರಮಕ್ಕೆ ಅನುಮತಿ ಕೇಳಲು ನಿರ್ಧರಿಸಿದ್ದಾರೆ. ಅಧಿವೇಶನದಲ್ಲಿ ಮುಡಾ ಅಕ್ರಮ ವಿಚಾರದ ಚರ್ಚೆಗೆ ಹೆಚ್ಚು ಒತ್ತು ನೀಡಬೇಕು. ಕಳೆದ ಬಾರಿಯಂತೆ ಎಲ್ಲದಕ್ಕೂ ಮೊದಲೇ ಪ್ರತಿಭಟನೆ ಬೇಡ, ಸದನದ ಕೊನೆಗೆ ಧರಣಿ ಮಾಡೋಣ ಅಂತ ದೋಸ್ತಿ ನಾಯಕರು ಒಮ್ಮತವಾಗಿ ತೀರ್ಮಾನಿಸಿದ್ದಾರಂತೆ. ಇದಿಷ್ಟೇ ಅಲ್ಲದೆ ಇವತ್ತು ಕೂಡ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇದೊಂದು 200% ಸರ್ಕಾರ ಅಂತ ಕಿಡಿಕಾರಿದ್ರು. ಸಂಸದ ಜಗದೀಶ್ ಶೆಟ್ಟರ್ ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಗ್ಬಾಣ ಬಿಟ್ಟರು. 100% ಅಲ್ಲ 200% ಸರ್ಕಾರ ಮೂಡಾದಲ್ಲಂತೂ 14 ನಿವೇಶಗಳನ್ನು ಹೊಡೆದಾರೆ. ಜನಸಾಮಾನ್ಯರಿಗೆ ಸೇರಬೇಕಾದ ಕೇವಲ 2021ರಲ್ಲಿ ನಿಮಗೆ ಕೊಟ್ಟರು ಅನ್ನೋ ಕಾರಣಕ್ಕೆ ಬಿಜೆಪಿ ವಿರುದ್ಧ ಕೊಟ್ಟರು. ನೀವು ಬೇಡ ಅಂತ ಹೇಳ್ಬೇಕಾಗಿತ್ತು. ಹೌದು, ಬಿಜೆಪಿ ಅವ್ರು ಕೊಟ್ಟರು, ಅವ್ರ ಮೇಲೆ ಆಕ್ಷನ್ ತಗೋರು. ಯಾರು ಕೊಟ್ಟಾರ ಅವ್ರ ಮೇಲೆ? ಅಕಸ್ಮಾತ್ ಕೊಟ್ಟಿದ್ರ? ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಬಿಜೆಪಿ ಆರೋಪಗಳನ್ನ ತಳ್ಳಿ ಹಾಕಿದ ಸಿದ್ದರಾಮಯ್ಯ. ಬಿಜೆಪಿ ನಾಯಕರ ಮಾತುಗಳಿಗೆ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಮುಡಾದಲ್ಲಿ ಎಡವಟ್ಟು ಅನ್ನೋದೇ ಆಗಿಲ್ಲ, ಇದೆಲ್ಲ ರಾಜಕೀಯಕ್ಕೆ ಮಾಡ್ತಿರೋದು ಅಂತ ಗರಂ ಆದ್ರು. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ತಾವು ಈ ಕಳಂಕರಹಿತ ರಾಜಕಾರಣಿ, ಯಾರು ಏನೇ ಆರೋಪ ಮಾಡಿದ್ರು ಕೂಡ ಆರೋಪಗಳನ್ನು ಯಾರು ಸಾಬೀತು ಮಾಡೋಕ್ಕಾಗಿಲ್ಲ. ಆರೋಪಗಳು ಮಾಡ್ಬೋದು ರಾಜಕಾರಣದಲ್ಲಿ ಅತ್ಯಂತ ಸಹಜವಾಗಿ. ನೀವೊಬ್ಬ ಕಳಂಕರಹಿತ ರಾಜಕಾರಣಿ, ಪ್ರಬುದ್ಧವಾದಂಥ ರಾಜಕಾರಣಿ, ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾಕೆ ಎಡವಟ್ ಮಾಡ್ಕೊಂಡ್ರಿ ಸರ್? ನನ್ನ ಪ್ರಶ್ನೆ. ಎಡವಟ್ಟೆ ಆಗಿಲ್ವಲ್ರಿ, ಏರಿಷ್ಟು ಎಡವಟ್ಟು ಅಂತ ಅನ್ನೋದು ಎಲ್ಲಾಗಿದೆ. ಇಟ್ಸ್ ನಾಟ್ ಎ ಸ್ಕ್ಯಾಂಡಲ್ ಅಟ್ ಆಲ್. ದರ್ ಇಸ್ ನೋ ಟ್ರೂತ್ ಇನ್ ದಿ ಎಲಿಗೇಷನ್ಸ್ ಮೇಡ್ ಬೈ ದಿ ಅಪೋಸಿಷನ್. ಇನ್ನು ನಾನು ಹಿಂದುಳಿದ ವರ್ಗದವನು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸಿಎಂ ಹಿಂದೆ ಹೇಳಿದ್ರು. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲೂ ಕೂಡ ಇದೇ ದಾಟಿಯಲ್ಲಿ ಸಿಎಂ ಮಾತನಾಡಿದ್ರು. ಸಿಎಂ ಅವರ ಈ ಮಾತಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನಾವೊಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ 2ನೇ ಬಾರಿ ಮುಖ್ಯಮಂತ್ರಿ ಆಗಿರೋದನ್ನು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತೇಳಿ ಜಾತಿ ತರುವಂತ ಪ್ರಯತ್ನ ಮಾಡ್ತಾರೆ. ಜಾತಿನ ಯಾವತ್ತೂ ವೆರಿ ಅನ್ಫಾರ್ಚುನೇಟ್ ಸರ್. ಜಾತಿ ತರೋದಿಲ್ಲ, ಜಾತಿ ಮಾಡೋದು ಇಲ್ಲ. ಐ ಆಮ್ ಎನ್ ಹ್ಯೂಮನ್ ಬೀಯಿಂಗ್. ಬಟ್ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ನಾನು ಕೂಡ ಅವಕಾಶಗಳಿಂದ ವಂಚಿತರಾಗಿರೋ, ಸಮೂಹದಿಂದ ಬಂದಿರೋ, ಶೂದ್ರ ವರ್ಗದಿಂದ ಬಂದಿರೋ, ಹಿಂದುಳಿದ ವರ್ಗದಿಂದ ಬಂದಿರೋ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಸಹಿಸಲಾರದೆ ವಿರೋಧ ಪಕ್ಷಗಳು ಅಸೂಯೆಯಿಂದ ಟೀಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಬಗ್ಗೆ ಯಾವ ವಿಷಯಗಳ ಬಗ್ಗೆ ವಿರೋಧ ಪಕ್ಷಗಳು ಚರ್ಚೆ ಮಾಡ್ತಾ ಇದ್ದಾರೆ? ಇಷ್ಟೇ ಅಲ್ಲದೆ ಎಚ್.ಡಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ದಾಖಲೆ ಬಿಡುಗಡೆ ಮಾಡಿ ಸಿಎಂ ವಿರುದ್ಧ ಹರಿಹಾಯ್ದ್ರು. ಮುಡಾ ನಿವೇಶನಗಳ ಹಂಚಿಕೆ ಕುರಿತು ನೀಲನಕ್ಷೆ ತೋರಿಸಿ ಕೆಲ ಪ್ರಶ್ನೆಗಳನ್ನ ಮುಂದಿಟ್ರು. ಅದೇನಿರಲಿ, ರಾಜ್ಯ ರಾಜಕಾರಣದಲ್ಲಿ ಮುಡಾ ಸೀಟ್ ಹಂಚಿಕೆ ವಿವಾದ ದಿನದಿಂದ ದಿನಕ್ಕೆ ಕಾವು ಪಡೆದುಕೊಳ್ತಿದೆ. ಸಾಲು ಸಾಲು ಪ್ರತಿಭಟನೆ, ವಾಗ್ದಾಳಿ ನಡೆಸಿದ್ದ ದೋಸ್ತಿಗಳು
ಅಧಿವೇಶನದಲ್ಲೂ ಅಬ್ಬರಿಸೋದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.